ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂದರೆ ನಾನು ಹೇಗೆ ರಿಯಾಕ್ಟ್ ಮಾಡಲಿ? ಅವ್ರು ಜಮೀರವರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಕೇಳಿದ್ಮೇಲೆ ಮಾಡ್ತೀನಿ. ನಿಮ್ಮ ಮೇಲೆ ಸಿಬಿಐ ತನಿಖೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಜಮೀರವ್ರು ಏನು ಹೇಳಿದರೆ ನನಗೆ ಗೊತ್ತಿಲ್ಲದೆ ನಾನು ಆಗಿ ಮಾತಾಡ್ತೀನಿ ಸರ್. ಅದು ಸರ್ ಮನೆಗಳು ಕೊಡೋದ್ರಲ್ಲಿ ತಾರತಮ್ಯ ಆಗಿತ್ತು. ಈಗ ಜಮೀರವರೇ CBI ಎನ್ಕ್ವೈರಿ ಮಾಡೋಕ್ಕೆ ಹೋಗಿದ್ರೆ ನಾನು ಯಾವುದೇ ರೀತಿ ರೊಕ್ಕ ತೊಗೊಂಡಿಲ್ಲ. ಸರ್ ಈಗ ಇನ್ನೊಂದು ಸರ್, ಅವರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಏನು ಹೇಳಿದ್ದಾರೆ ಇದರಲ್ಲಿ ನಾನು ಭಾಗಿಯಾಗಿದ್ದರೆ ನನ್ನ ಮಕ್ಕಳಿಗೆ ಶಾಪ್ ತಟ್ಲಿ ನಾವು ಯಾವುದೇ ರಾಜೀನಾಮೆ ನಾನೇ ಕೊಡ್ತೀನಿ, ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನು ಹೇಳಿದ್ದಾರೆ ಅಂತ ನಾನು ಕೇಳಿಲ್ಲ, ನಿಮ್ಮ ಬೈಲಿಂದ ಕೇಳ್ತಾ ಇದ್ದೀನಿ. ಇಲ್ಲ ಆ ಥರ ನಾವು ಅವ್ರು ಕೇಳ್ತೀನಿ ನಾನು. ಯಾವ ಪಂಚಾಯತಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅವರು. ನಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತಿ ಗ್ರಾಮ ಪಂಚಾಯತಿಗೆ 900 ಕೊಡಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲರಿ, ನಾನೇ ಕೇಳಿದೆ. ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನು 6000 ಮನೆಗಳಿಗೆ ಮನವಿ ಕೊಟ್ಟಿದ್ದೇನೆ ಸರ್. ಆಮೇಲೆ ಸರ್ ಇನ್ನೊಂದು ಸರ್, ಮಾಗಡಿ ಶಾಸಕರು ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್. ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಒಂದು ಹೇಳಿ ಸರ್, ಈಗ CM DK ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶ್ವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶ್ವಾದ ಇಲ್ಲರಿಗೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಇಲ್ಲ ಸರ್. ಈಗ ಜಮೀರ್ ಅವರು ತಮ್ಮನೇನಾದ್ರು ಮಾತಾಡಿದ್ರ ಸರ್? ಜಮೀರ್ ಮಾತಾಡಿಲ್ಲ. ಈಗ ಸರ್, ಈಗ ಯಾವ ಪಂಚಾಯತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್? ನಾನು ಡೀಟೇಲ್ ಹೇಳಿದ್ದೀನಿ ಎಲ್ಲ ನೋಡಿ ಸರ್. ಅದೇ ಸರ್, DK ಶಿವಕುಮಾರ್ ಅವರ DK ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. CM ಕರೆದಿದ್ದಾರೆ, ಅವ್ರಿಗೆ ಭೇಟಿ ಮಾಡ್ತೀನಿ ಸರ್. ಅಲ್ಲ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾರೆ, HC ಬಾಲಕೃಷ್ಣ ಅವ್ರ ಕೇಸ್ ನನ್ನ ಕೇಸ್ ಬೇರೆನೆ, ಬೇಕಂದ್ರೆ ಮತ್ತೆ CM ಅವ್ರ ಕೇಸ್ ಬೇರೆನೆ, ನಮ್ಮ ಕೇಸ್ ಬೇರೆನೆ. ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಹಿರಿಯ ಶಾಸಕರಿಗೆ ಅಂತ. ಏನಿಲ್ಲ ನೋಡಿ. ಅಲ್ಲೇ ಇಟ್ಟಿರಲ್ಲ ಲೋಗನ್